ಹೆಲೋ ಎವ್ರಿವನ್, ವೆಲ್ಕಮ್ ಟು ಈ ಕುಕ್ ಬುಕ್. ಇವತ್ತಿನ ರೆಸಿಪಿ ಖರ್ಜೂರದ ಬರ್ಫಿ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಡ್ರೈ ಪ್ಯಾನ್ ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಗಸಗಸನ ಹಾಕ್ಕೊಂಡು ಅದನ್ನು ಲೋ ಫ್ಲೇಮ್ನಲ್ಲಿ 2 ನಿಮಿಷಗಳ ಕಾಲ ಹುರ್ಕೋತಾ ಇದ್ದೀನಿ. ಗಸಗಸೆ ಚಟಪಟ ಅನ್ನೋವರೆಗೂ ಅದನ್ನು ಹುರ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ತುರಿದಿಟ್ಕೊಂಡಿದ್ದೀನಿ. ಬಾದಾಮಿ, ಪಿಸ್ತಾ ಹಾಗೆ ಗೋಡಂಬಿ, ಇವು ಮೂರನ್ನು ಅದೇ ಪ್ಯಾನ್ಗೆ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಕಂದು ಬಣ್ಣ ಬರೋವರೆಗೂ ಹುರ್ಕೋತಾ ಇದ್ದೀನಿ. ಗಸಗಸೆ ಮತ್ತು ಡ್ರೈ ಫ್ರೂಟ್ಸ್ನ ಈ ರೀತಿಯಾಗಿ ಹುರಿದು ಪಕ್ಕದಲ್ಲಿ ಎತ್ತಿಟ್ಕೊಳ್ಳಿ. ಆನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 1/4 kg ಖರ್ಜೂರವನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಆನಂತರ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹುರಿದಿರುವಂಥ ಪ್ಯಾನ್ನ ಇಟ್ಕೋತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡಿರುವಂತಹ ಖರ್ಜೂರವನ್ನು ಹಾಕಿಬಿಟ್ಟು ಇದರಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ 2 ನಿಮಿಷ ಇದನ್ನು ಹುರ್ಕೊಂಡ್ರೆ ಸಾಕು. ಈ ರೀತಿಯಾಗಿ ಹುರಿಯೋದು ಯಾಕೆ ಅಂತ ಹೇಳಿದ್ರೆ ತಿಂಗಳಾನ್ಗಟ್ಲೆ ಈ ಬರ್ಫಿನ ಇಟ್ಟರೂ ಕೂಡ ಅದು ಕೆಡಬಾರದು ಅನ್ನೋ ಕಾರಣಕ್ಕೆ. ಇದನ್ನ ಈ ರೀತಿಯಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ಮೇಲೆ ಕಂಪ್ಲೀಟಾಗಿ ಆರೋದಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ಆರಿದ ಮೇಲೆ ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕೋಬೇಕು. ಹಾಗೆ ಹುರಿದಿಟ್ಟಿರುವಂತಹ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಂಡು ಚೆನ್ನಾಗಿ ಅದರೊಳಗೆ ಮಿಕ್ಸ್ ಮಾಡಬೇಕು. ಕೈಗೇನಾದರೂ ಸ್ವಲ್ಪ ಅಂಟೋ ಹಾಗೆ ಇದ್ದರೆ ಅದರ ಮೇಲೆ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿಯಾಗಿ ತೋರಿಸಿರೋ ಶೇಪಲ್ಲಿ ಅದನ್ನು ಮಾಡಿಟ್ಕೊಳ್ಳಿ. ಈಗ ಒಂದು ಅಗಲವಾದ ಪ್ಲೇಟ್ ತಗೊಂಡ್ಬಿಟ್ಟು ಅದಕ್ಕೆ ಹುರಿದಿರುವಂತಹ ಗಸಗಸೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಈ ರೀತಿಯಾಗಿ ಪಿಸ್ತಾನು ಕೂಡ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ನಾವೇನು ಖರ್ಜೂರದ ರೋಲ್ ಮಾಡಿಟ್ಟಿದ್ವಲ್ಲ ಅದನ್ನು ಇದ್ರ ಮೇಲೆ ಉರುಳಿಸ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳೋದ್ರಿಂದ ಗಸಗಸೆ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಅದಕ್ಕೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಈ ರೀತಿ ಆದಮೇಲೆ ಇದನ್ನು ಅಲ್ಯೂಮಿನಿಯಂ ಫಾಯಿಲಿಂದ ಕವರ್ ಮಾಡಿ ಇಡಬೇಕು. ಚೆನ್ನಾಗಿ ಈ ರೀತಿಯಾಗಿ ರೋಲ್ ಮಾಡಿಬಿಟ್ಟು ಅದನ್ನು ಎಡ್ಜಸ್ ಎಲ್ಲ ಸರಿಯಾಗಿ ಕವರ್ ಮಾಡಿಬಿಟ್ಟು ಏನಿಲ್ಲ ಅಂದರೂ 1 ರಿಂದ 2 ಗಂಟೆಗಳ ಕಾಲ ಅದನ್ನು ಫ್ರಿಜ್ನಲ್ಲಿ ಇಡಬೇಕು ಸೆಟ್ ಆಗೋದಕ್ಕೆ. ಇವಾಗ 2 ಗಂಟೆ ಆಗಿದೆ. ಇದು ಚೆನ್ನಾಗಿ ಸೆಟ್ ಆಗಿರುತ್ತೆ ಕೂಡ. ನೀವು ಇದನ್ನು ಮನೇಲಿ ಅಲ್ಯೂಮಿನಿಯಂ ಫಾಯಿಲ್ ಇಲ್ಲ ಅಂದರೂ ಕೂಡ ಪ್ಲೇಟಿಗೆ ಹಾಕಿಟ್ಟು ಕೂಡ 2 ಗಂಟೆ ಇಡ್ಬೋದು ಫ್ರಿಜ್ನಲ್ಲಿ. ಇದನ್ನು ಈ ರೀತಿ ಚಾಕು ಸಹಾಯದಿಂದ 1/2 ಇಂಚು ಅಥವಾ 1 ಇಂಚು ಎಷ್ಟು ದಪ್ಪನಾಗಿ ಬೇಕೋ ಆ ಸೈಜ್ಗೆ ನೀವು ಇದನ್ನ ಕಟ್ ಮಾಡ್ಕೊಳ್ಳಿ. ಗಸಗಸೆನ ಈ ರೀತಿಯಾಗಿ ಹುರಿದು
ಅದ್ರ ಮೇಲೆ ಸ್ಪ್ರೆಡ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ತಿನ್ನೋದಕ್ಕೆ ಟೇಸ್ಟಿ ಆಗಿರುತ್ತೆ, ಹಾಗೆ ಹೆಲ್ದಿ ಆಗಿರುತ್ತೆ. ಎಲ್ಲರೂ ಇಷ್ಟಪಡುವಂಥ ಒಂದು ಹೆಲ್ದಿ ರೆಸಿಪಿ ನಿಮಗಾಗಿ.